ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಿರುವಂತಹ ಜೀವನ ಶೈಲಿ, ಅನುಚಿತ ಆಹಾರದಿಂದಾಗಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆ ಪ್ರತಿಯೊಬ್ಬರನ್ನ ಕಾಡ್ತಿದೆ. ಅದರಲ್ಲೂ ಪ್ರಮುಖವಾಗಿ ನೀ ಪೇನ್ ಹಾಗೂ ಆರ್ಥ್ರೈಟಿಸ್ ಸಮಸ್ಯೆ ಹಲವರಲ್ಲಿ ಕಾಣಿಸಿಕೊಳ್ತಿದೆ. ಆರ್ಥ್ರೈಟಿಸ್ ಮೊದಲೆಲ್ಲ ವಯಸ್ಸಾದವರಲ್ಲಿ ಕಾಣಿಸಿಕೊಳ್ತಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಯಸ್ಸಿನವರಲ್ಲೂ ಕಾಣಿಸಿಕೊಳ್ತಿದೆ. ಆರ್ಥ್ರೈಟಿಸ್ನಲ್ಲಿ ನಾನಾ ವಿಧಗಳಿವೆ. ಅದರಲ್ಲಿ ಪ್ರಮುಖವಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಇದರ ಜೊತೆಗೆ ಮೊಣಕಾಲಿನ ಸಮಸ್ಯೆ ಬಗ್ಗೆಯೂ ಮಾಹಿತಿ ನೀಡಲಿದ್ದೇವೆ. ಹಾಗಾದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಎಂದ್ರೇನು, ಇದು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು, ಚಳಿಗಾಲದಲ್ಲಿ ಇದರ ಆರೈಕೆ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್ನ ವೈದ್ಯರಾದ ವಿದ್ಯಾ ಭಂಡಾರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಶುಭಶ್ರೀ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಫಸ್ಟ್ ಆಫ್ ಆಲ್, ಈ ನೀ ಪೇನ್ ಅನ್ನುವಂಥದ್ದು ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಒಂದು 50 ವರ್ಷ ದಾಟಿದ ನಂತರದಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಿದೆ. ಯಾಕಾಗಿ ಈ ಪ್ರಮಾಣದಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ತಿರೋದು? ಸೊ ಕರೆಕ್ಟ್, ನೀವು ಹೇಳಿರೋದು ಮುಂಚೆಯಿಂದ 50-60 ಮೇಲೆ ಮಂಡಿ ನೋವು ಅಂತ ಹೇಳೋರು. ಈಗ 30s or 40s ಯಂಗ್ಸ್ಟರ್ಸೂ ಮಂಡಿ ನೋವಿದೆ, ನಾವು ಓಡಾಡೋ ಕಷ್ಟ ಆಗ್ತಾ ಇದೆ ಅಂತ ತುಂಬ ಕಾಮನ್ ಆಗಿದೆ. ಯಂಗ್ಸ್ಟರ್ಸಲ್ಲಿ ಅಂದರೆ ನಾವು ಏಜ್ ಗ್ರೂಪಲ್ಲಿ ಡಿವೈಡ್ ಮಾಡ್ತೀವಿ. ಸೊ ಬಿಫೋರ್ 40ನ ಆಫ್ಟರ್ 40ನ. ಆಫ್ಟರ್ 40 or 50 ಬರೋದು ಕಾಮನ್ಲಿ ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್. ಅದೇ ಮಂಡಿ ಸವಿಯುತ್ತೆ, ಜೆಲ್ ಗುಜ್ಜು ಥರ ಇರೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಇದು ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್, ಇದು ಕಾಮನ್ ತುಂಬ ಜನ. ಬಟ್ ಬಿಫೋರ್ 40 ಒಬ್ರೊಬ್ರು ಒಬೇಸ್ ಇರ್ತಾರೆ. ಇಲ್ಲ ಒಬೇಸ್ ಇಲ್ಲ ಅಂದ್ರೂ ಅವ್ರು ಮಾಡೋ ಕೆಲಸ, ಅವ್ರ ಲೈಫ್ ಸ್ಟೈಲ್, ಲೈಕ್ ಟೀಚರ್ಸ್, ಫಾರ್ಮರ್ಸ್, ಹೌಸ್ ವೈಫ್ಸ್ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾನೆ ಇರ್ತಾರೆ. ಸ್ವಲ್ಪ ಒಬೇಸ್ ಇರಿ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನೀ ಮೇಲೆ. ಸೊ ಅವ್ರು ಮಾಡೋ ಕೆಲಸದಿಂದ ಮಂಡಿ ಮೇಲೆ ಜಾಸ್ತಿ ಸ್ಟ್ರೆಸ್ ಇದ್ರೇನು ಈ ಥರ ಸವಿಯೋದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದರ್ ದ್ಯಾನ್ ದಟ್ ಇಂಜುರೀಸಿಂದ, ಇಲ್ಲ ಏನಾದರೂ ಟ್ವಿಸ್ಟ್ ಆಗಿ, ಸ್ಪೋರ್ಟ್ಸ್ ಆಗಲಿ, ಇಲ್ಲ ಆಕ್ಸಿಡೆಂಟ್ಸ್ ಆಗಲಿ, ಎನಿ ಇಂಜುರೀಸಿಂದ ಸ್ವಲ್ಪ ಮಂಡಿ ಸವಿಯೋದು ಸ್ಟಾರ್ಟ್ ಆಗುತ್ತೆ. ಇಲ್ಲ ಮೆನಿಸ್ಕೈ ಲಿಗಮೆಂಟ್ ಟೈಟ್ಸ್ ಅಂತ ಆಗುತ್ತೆ. ಸೊ ದೀಸ್ ಆರ್ ದ ಕಾಮನ್ ರೀಸನ್. ಸೊ ಆಫ್ಟರ್ 50 or 60 ಕಾಮನ್ ಆಗಿ ಈ ಕಾರ್ಟಿಲೇಜ್, ನೀ ಜಾಯಿಂಟಲ್ಲಿ ಈ ಬ್ಲೂ ಕಲರ್ದು ಕಾರ್ಟಿಲೇಜ್ ಇದು ಕಮ್ಮಿ ಆಗ್ತಾ ಬರುತ್ತೆ ಫಾರ್ ಎವ್ರಿ ಒನ್ ಆಲ್ಮೋಸ್ಟ್. ಬಟ್ ಫಾರ್ ಸಮ್ ಇಟ್ ವಿಲ್ ಬಿ ಆಫ್ಟರ್ 70. ಒಬ್ರಿಗೆ 50ಇಂದಾನೇ ಸ್ಟಾರ್ಟ್ ಆಗುತ್ತೆ, ಒಬ್ರಿಗೆ 40sinದಾನೇ ಸ್ಟಾರ್ಟ್ ಆಗುತ್ತೆ. ಸೊ ದ ಕಾಮನ್ ರೀಸನ್ ಫಾರ್ ದ ಓಲ್ಡ್ ಪೀಪಲ್ ಇದು ಮಂಡಿ ಸವಿಯೋದು, ಜೆಲ್ ಕಮ್ಮಿ ಆಗ್ತಾ ಬರುತ್ತೆ. ದಿಸ್ ಈಸ್ ಏಜ್ ರಿಲೇಟೆಡ್ ಆಸ್ಟಿಯೋ ಆರ್ಥ್ರೈಟಿಸ್. ಮತ್ತು ಇನ್ನೊಂದು ಕಾಮನ್ ಪ್ರಾಬ್ಲಮ್ ಏನಂದರೆ ಸಂಧಿವಾತ ಅಂತ ಹೇಳ್ತಾರೆ. ಸೊ ಜಾಯಿಂಟ್ ಪ್ರಾಬ್ಲಮ್ಸ್, ಎಲ್ಲ ಜಾಯಿಂಟ್ಸು ಪ್ರಾಬ್ಲಮ್ ಇರುತ್ತೆ. ಸೊ ಅವ್ರಿಗೆ ಬ್ಲಡ್ಡಲ್ಲೇ ಡಿಫೆಕ್ಟ್ ಇರುತ್ತೆ. ಸೊ ಅವ್ರ ಬ್ಲಡ್ಡೇ ಅವ್ರ ಜಾಯಿಂಟ್ಸ್ ಮೇಲೇ ಆ್ಯಕ್ಟ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ಈಟಿಂಗ್ ದೇರ್ ಓನ್ ಜಾಯಿಂಟ್ಸ್. ದಟ್ ಈಸ್ ಸೋ ಮೆನಿ ಕಾಸಸ್ ಫಾರ್ ದಟ್. ಕಾಮನ್ ಎಲ್ಲರಿಗೂ ಗೊತ್ತು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಕಾಸಸ್ ಆಫ್ ನೀ ಪೇನ್. ಕಾಮನ್ ಎಲ್ಲರಿಗೂ ಆಸ್ಟಿಯೋ ಆರ್ಥ್ರೈಟಿಸ್ ಇರುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಶಾಂತಮ್ಮ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ ಮೇಡಮ್. ನನಗೆ 2.5 ವರ್ಷ ಆಯ್ತು ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ, 2.5 ವರ್ಷ. ಎಷ್ಟು ವಯಸ್ಸು ಈಗ ರೀ? ನಮಗೆ 43 ಇಯರ್ಸ್. ಓಕೆ, ಏನಾದರೂ ಏಟ್ ಆಯ್ತಾ, ಬಿದ್ದಿದ್ರ ಎಲ್ಲಾದರೂ? ಇಲ್ಲ ಮೇಡಮ್, ಎಲ್ಲಿ ಬಿದ್ದಿಲ್ಲ, ಏನೂ ಆಗಿಲ್ಲ. ಗಾಡಿ ಮೇಲಿಂದನೂ ಬಿದ್ದಿಲ್ಲ. ಗಾಡಿ ಓಡಿಸ್ತಾ ಇರ್ತೇನೆ ನಾನು, ಆಕ್ಟಿವಾ ಗಾಡಿ. ಓಕೆ, ಅದು ಇದ್ದಕ್ಕಿದ್ದಂಗೆ ಪೇನ್ ಆಯ್ತು. ಓಕೆ, ಎಷ್ಟು ದೂರ ಓಡಿಸ್ತೀರಾ ಇದು ಗಾಡಿ? ಗಾಡಿ ಎಷ್ಟು ದೂರ ಅಂದ್ರೆ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗ್ತೀನಿ ಕೆಲಸಕ್ಕೆ. ಓಕೆ ಓಕೆ. ಸೊ ಈ ಬ್ಯಾಕಿಂದ ಏನಾದರೂ ಕಾಲ್ಗೆಲ್ಲ ನೋವು ಬರ್ತಾ ಇದೆ? ಓನ್ಲಿ ಬ್ಯಾಕ್ ಪೇನ್ ಇದೆಯಾ ರೀ? ಮೊದಲು ಬ್ಯಾಕ್ ಪೇನ್ ಇತ್ತು ಮೇಡಮ್, ಈಗ ಇತ್ತೀಚೆಗೆ ಮಂಡಿ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ ಓಕೆ. ಸೊ ಒಂದ್ಸಲ ಬೆನ್ನು ನೋವು, ಪಕ್ಕೆ ನೋವು, ಕತ್ತು ನೋವು, ಒಂದೊಂದ್ಸಲ ಮೊಣಕೈ ನೋವು ಎಲ್ಲ ಬರುತ್ತೆ. ಸೊ ಶಿ ಈಸ್ ಕಂಪ್ಲೇನಿಂಗ್ ಆಫ್ ಆಲ್ಮೋಸ್ಟ್ ಆಲ್. ಸೊ ಒಂದ್ಸರಿ ಬನ್ನಿರಿ. ಎಲ್ಲಿಂದ ಕಾಲ್ ಮಾಡಿರೋದು? ದಾವಣಗೆರೆಯಿಂದ ಮೇಡಮ್. ಓಕೆ, ಒಂದ್ಸರಿ ಬಂದರೆ ನೋಡಬೇಕು ರೀ. ಈಗ ನೀವು ಓನ್ಲಿ ಬ್ಯಾಕ್ ಒಂದೇ ಅಲ್ಲ, ಮಂಡಿ ಮತ್ತು ಬೇರೆ ಎಲ್ಬೋ ಎಲ್ಲ ಹೇಳ್ತಾ ಇದ್ರಲ್ವ. ಸೊ ಫಸ್ಟ್ ಏನಕ್ಕೆ ಅಂತ ನೋಡ್ಬೇಕು. ಎಲ್ಲ ಬಂದರೆ ಇಟ್ಸ್ ನಾಟ್ ಎ ಸಿಂಪಲ್ ಇಶ್ಯೂ. ನೋಡಬೇಕು, ಒಂದ್ಸರಿ ಬನ್ನಿ ನೋಡೋಣ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ವಿಜಯ ದೇವನಹಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಸಮಸ್ಯೆ ಹೇಳಿ. ನಮಸ್ತೆ, ಹೇಳಿರಿ. ನಮಸ್ತೆ ಮೇಡಮ್. ನಂದು ಇತ್ತೀಚೆಗೆ 45 ಜಂಪ್ ಆಗಿದೆ. ಓಕೆ.
ಇದು ನೀ ಪೇನ್ ಜಾಸ್ತಿ ಆಗ್ತಾ ಇದೆ ಮೇಡಮ್. ಲೆಫ್ಟ್ ಏನು ಕೆಲಸ ಮಾಡ್ತೀರಾ? ಹೌಸ್ ವೈಫ್ ಮ್ಯಾಮ್. ಹೌಸ್ ವೈಫ್, ಓಕೆ. ಸೊ ಏನು ಏಟ್ ಆಗಿರೋದು ಯಾವುದು ಏನು ಇಲ್ಲ ಅಲ್ವಾ? ಏನಿಲ್ಲ. ಸೊ 45 ಅಂದರೆ ಸ್ವಲ್ಪ ಏಜಿಂದ, ಅಂದರೆ ಯೂಶ್ವಲಿ 50 ಮೇಲೆ ಬರೋದು 45ಇಂದನೇ ಸ್ಟಾರ್ಟ್ ಆಗಿರ್ಬೋದು. ನಡೆಯೋಕ್ಕೊಂದೇ ಪ್ರಾಬ್ಲಮ, ಕೂತ್ಕೊಂಡ್ರೇನೋ ನೋವಿರುತ್ತಾರೆ. ವಿಜಯ ಅವರೇ, ಧ್ವನಿ ಕೇಳಿಸ್ತಿದ್ಯಾ? ಕಟ್ಟಾಗಿದೆ, ಕರೆ ಕಟ್ಟಾಗಿದೆ ಡಾಕ್ಟರ್. ಓಕೆ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ತಾವು ಹೇಳ್ತಾರೆ, ಸ್ವಲ್ಪ ಡೇಂಜರಸ್ ಆರ್ಥ್ರೈಟಿಸ್ ಅಂತಾನೆ ಹೇಳ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ? ಸೊ ಇದು ಡೇಂಜರಸ್ ಅಂದರೆ ಇಟ್ಸ್ ನಾಟ್ ಕಂಪ್ಲೀಟ್ ಡೇಂಜರಸ್, ಬಟ್ ಪೇಷಂಟ್ ತುಂಬ ಸಫರ್ ಆಗ್ತಾರೆ. ನೋಡಿದ್ರೆ ಇದೊಂದು ಡಿಸೀಸ್ ಅಂತ ನೋಡಿದ್ರೆ ದಿಸ್ ಇಸ್ ನಾಟ್ ಎ ಡಿಸೀಸ್, ದಿಸ್ ಈಸ್ ಏಜ್ ರಿಲೇಟಿವ್ ಫಿನಾಮಿನನ್. ಫೇಸ್ ವ್ರಿಂಕಲ್ಸ್ ಹೇಗೆ ಬರುತ್ತೋ ದ ಸೇಮ್ ಚೇಂಜಸ್ ಮಂಡಿಯಲ್ಲಿ ಆಗುತ್ತೆ. ಬಟ್ ಅವರು ಎಲ್ಲರೂ ಹೇರು ಫೇಸ್ ಮೇಲೆ ಏನೂ ಯೋಚನೆ ಮಾಡಲ್ಲ, ಬಿಕಾಸ್ ಇಟ್ ವಿಲ್ ನಾಟ್ ಹರ್ಟ್, ಅವ್ರ ಲೈಫ್ ಸ್ಟೈಲ್ ಏನೂ ಚೇಂಜ್ ಆಗಲ್ಲ. ಬಟ್ ಮಂಡಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಸೊ ಅವ್ರು ಮಾಡೋ ಆ್ಯಕ್ಟಿವಿಟೀಸ್ ಚೇಂಜ್ ಆಗುತ್ತೆ. ಸೊ ದಿಸ್ ಎಫೆಕ್ಟ್ಸ್ ಸೈಕಲಾಜಿಕಲ್ ಎಫೆಕ್ಟ್ ಇರುತ್ತೆ ಅವ್ರು ನಾಟ್ ಓನ್ಲಿ ಆನ್ ದ ಪೇಷಂಟ್, ವಿತ್ ದ ಫ್ಯಾಮಿಲಿ ಆಲ್ಸೋ ದರ್ ಈಸ್ ಎ ಲಾಟ್ ಆಫ್ ಸೈಕಲಾಜಿಕಲ್ ಎಫೆಕ್ಟ್. ಒಬ್ಬರು ಸಫರ್ ಆಗ್ತಾ ಇದ್ರೆ, ಸೊ ದ ಅದರ್ಸ್ ಹೂ ಆರ್ ಡಿಪೆಂಡೆಂಟ್ ಆರ್ ಇವ್ರು ಯಾರ ಮೇಲೆ ಡಿಪೆಂಡ್ ಆಗಿದ್ರು ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಅದರಿಂದ ಇದು ಡಿಸೀಸೇ ಅಲ್ಲ, ಬಟ್ ದ ಪೇಷಂಟ್ ವಿಲ್ ಬಿ ಸಫರಿಂಗ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ತೊಗೊಂಡ್ರೆ ಸೋ ಮೆನಿ, ತುಂಬ ಜನ ಏನು ಮಾಡ್ತಾರೆ, ಒಂದು ಪೇಯ್ನ್ ಕಿಲ್ಲರ್ ತೊಗೊತಾರೆ, ಇಲ್ಲ ಒಂದು ಫಿಸಿಯೋಥೆರಪಿ, ಫಾರ್ ಫ್ಯೂ ಡೇಸ್ ದೇ ವಿಲ್ ಡೂ ಫಿಸಿಯೋಥೆರಪಿ. ಒಬ್ರೊಬ್ರು ಏನು ಆಗುತ್ತೆ, ಸೊ ನಾನು ಎಕ್ಸಸೈಸ್ ಮಾಡಿಲ್ಲ, ವೆಯ್ಟ್ ಜಾಸ್ತಿ ಆಗ್ತಾಯಿದೆ ಅಂತ ತುಂಬ ವಾಕ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ನಾಟ್ ದ ಪೇಯ್ನ್. ಯಾವಾಗ 2 ವೀಕ್ಸಿಂದ ಜಾಸ್ತಿ ಇದ್ದರೆ ದೆನ್ ವಿ ಹ್ಯಾವ್ ಟು ಥಿಂಕ್ ವೆದರ್ ಇಟ್ಸ್ ಅ ನಾರ್ಮಲ್ ಪೇಯ್ನ್. ಯೂಶ್ವಲಿ ಎನಿ ಪೇಯ್ನ್ 2 ವೀಕ್ಸ್ ಒಳಗೆ ಕಮ್ಮಿ ಆಗಬೇಕು. ಇಫ್ ಇಟ್ ಲಾಸ್ಟ್ ಫಾರ್ 2 or more than 2 weeks or 3 weeks, then they should consult in specialist like ortho or pain, anyone specialist ತೊಗೊಂಡು ಏನು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದು. ಸೊ ವೆದರ್ ಪೇಯ್ನ್ ಕಿಲ್ಲರು ಜಾಸ್ತಿ ಡೈಲಿ ಅಟ್ಲೀಸ್ಟ್ ತುಂಬ 40-50s ಮೇಲೆ ತುಂಬ ಜನ 1 or 2 ಟ್ಯಾಬ್ಲೆಟ್ಸ್ ತೊಗೊತಾನೆ ಇರ್ತಾರೆ. ದಟ್ ಎಫೆಕ್ಟ್ಸ್ ದ ಕಿಡ್ನಿ, ಲಿವರ್, ಅದು ಸೈಡ್ ಎಫೆಕ್ಟ್ಸ್ ಆಗಿಬಿಡುತ್ತೆ. ದಟ್ ಈಸ್ ನಾಟ್ ದ ಕೇಸ್. ಸೊ ಒಳಗೇನು ಡ್ಯಾಮೇಜ್ ಆಗಿದೆ ಅದು ನಾವು ಟ್ರೀಟ್ ಮಾಡಿದ್ರೆ ದೆನ್ ದೇ ವಿಲ್ ಹ್ಯಾವ್ ದ ಪೇಯ್ನ್ ರಿಲೀಫ್, ಮತ್ತು ಅವ್ರ ಆ್ಯಕ್ಟಿವಿಟೀಸು ಹೋಗ್ಬೋದು ಅದೆಲ್ಲ. ಸೊ ಇದು ಡಿಸನ್ರೇಷನ್ ಅಂತ ತೊಗೊಂಡ್ರೆ ನಾವು ಎಲ್ಲ ಕಡೆನೂ ಕಾರ್ಟಿಲೇಜ್ ಲಾಸ್ ಆಗಲ್ಲ, ಓನ್ಲಿ ಅಟ್ ದ ವೆಯ್ಟ್ ಬೇರಿಂಗ್ ಏರಿಯಾಸ್. ಸೊ ಏನು ಇದು ಡ್ಯಾಮೇಜ್ ಆಗಿದೆ, ಇಲ್ಲ ಮೆನಿಸ್ಕೈಯಿಂದನೂ ಒಬ್ರಿಗೆ ಬರುತ್ತೆ, ಇಲ್ಲ ಲಿಗಮೆಂಟ್ಸಿಂದ. ಸೊ ಅದು ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ದೆನ್ ದೇ ವಿಲ್ ಹ್ಯಾವ್ ದ ಪೇಯ್ನ್ ರಿಲೀಫ್. ಆ್ಯಂಡ್ ಇನ್ ಅವರ್ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಆರ್ ರಿಹ್ಯಾಬಿಲಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ದಟ್ ಆಲ್ಸೋ ದೇ ವಿಲ್ ಗೆಟ್ ದ ಸ್ಟ್ರೆಂತ್, ಕಾನ್ಫಿಡೆನ್ಸ್. ಅವರೆಲ್ಲ ಯಂಗ್ಸ್ಟರ್ಸ್ಗೆ ನೋ ರಿಸ್ಟ್ರಿಕ್ಷನ್ಸ್ ಮಚ್, ಬಟ್ ಓಲ್ಡ್ ಏಜ್ ಪೀಪಲ್ಗೆ ಅವ್ರ ಏಜ್ ಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಡಿಪೆಂಡಿಂಗ್ ಆನ್ ದ ಜಾಯಿಂಟ್ ವೆಯ್ಟ್ ರೇಟ್. ಇಫ್ ಇಟ್ಸ್ ಅ ನೀ ಜಾಯಿಂಟ್, ಜಾಸ್ತಿ ಸ್ಟ್ರೆಸ್ ಕೊಡೋ ಆ್ಯಕ್ಟಿವಿಟೀಸ್ ಕಮ್ಮಿ ಮಾಡ್ತೀವಿ, ಆ್ಯಂಡ್ ಎಕ್ಸಸೈಸ್ ಎಲ್ಲ ಹೇಳ್ತೀವಿ. ಸೊ ಈ ಥರ ಡಿಪೆಂಡಿಂಗ್ ಆನ್ ದೇರ್ ಏಜ್, ಡಿಪೆಂಡಿಂಗ್ ಆನ್ ದೇರ್ ಡ್ಯಾಮೇಜ್, ಆ ಥರ ಅವ್ರಿಗೆ ನಾವು ಸೊ ಡಿಫ್ರೆಂಟ್ ಪೇಷಂಟ್ಸ್ಗೆ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಓಂಕಾರ್ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ನಮಸ್ತೆ ಓಂಕಾರ್ ಅವರೇ, ಹೇಳಿ. ನಮಸ್ತೆ ಮೇಡಮ್. ಹೇಳಿರಿ ಮೇಡಮ್. ನಮಗೆ ಒಂದು ಮೇಡಮ್ ಟಿವಿ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಮ್ಯೂಟ್ ಮಾಡಿದ್ ಮೇಡಮ್. ಸಮಸ್ಯೆ ಹೇಳಿ ಮೇಡಮ್. ನಮಗೆ ಒಂದು 4-5 ತಿಂಗಳಿಂದ ಮೇಡಮ್ ಇಲ್ಲಿ ಸೊಂಟ ನೋವು ಮೇಡಮ್. ಸೊಂಟ ನೋವು, ಓಕೆ. ಬ್ಯಾಕ್ ಸೈಡ್ ಸೊಂಟ ನೋವು ಮೇಡಮ್. ಅದು MRI ಸ್ಕ್ಯಾನ್ ಮಾಡಿಸಿದ್ವಿ. ಓಕೆ. MRI ಸ್ಕ್ಯಾನ್ ಅಲ್ಲಿ ಡಿಸ್ಕ್ ಬಲ್ಜ್ ಅಂತ ಬಂದಿತ್ತು, L4 L5 ಡಿಸ್ಕ್ ಬಲ್ಜ್ ಅಂತ ಪ್ರಾಬ್ಲಮ್ ಅಂತ ಬಂದಿತ್ತು. ಓಕೆ ರೀ. ಮತ್ತೆ ಬೇರೆ ಕಡೆ ಹೋಗ್ಬಿಟ್ಟು ಮೂಳೆ ಡಾಕ್ಟರ್ಗೆ ಎಲ್ಲ ಕನ್ಸಲ್ಟ್ ಮಾಡಿದ್ರೆ ರಿಪೋರ್ಟ್ ಎಲ್ಲ ರಾಂಗ್ ಇದೆ, ನೀವು ಆ ಥರ ಏನಿಲ್ಲ, ನೀವೇನು ಆಕ್ಟಿವಿಟಿ ಮಾಡ್ತೀರಾ ಅಂತ ಹೇಳಿದ್ರು. ಏನಿಲ್ಲ, ನಾವು ಈ ಥರ ಬಗ್ಗದಕ್ಕೂ ಎದ್ದೇಳೋದಕ್ಕೆಲ್ಲ ಅವರೆಲ್ಲ ಇದು ಮಾಡ್ತಾರೆ, ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ರು. ಅದನ್ನೆಲ್ಲ ಮಾಡಿದೆ ಮೇಡಮ್. ಓಕೆ. ಮತ್ತೆ ಡೈಲಿ 3-4 ಕಿಲೋಮೀಟರ್ ವಾಕ್ ಮಾಡ್ತೀನಿ ಮೇಡಮ್. ಡೈಲಿ ಎಕ್ಸರ್ಸೈಸ್ ಬೆಳಗ್ಗೆ 1 hour, ಸಂಜೆ 1 hour ಮಾಡ್ತೀನಿ ಮೇಡಮ್. ಓಕೆ. ಸ್ಪೋರ್ಟ್ಸ್ ಎಲ್ಲ ಆಡ್ತೀನಿ ಮೇಡಮ್. ಎಲ್ಲಕ್ಕೂ ಸಪೋರ್ಟ್ ಮಾಡುತ್ತೆ ಮೇಡಮ್ ಬಾಡಿ ಎಲ್ಲಾನು. ಸೊ ಈಗ ಇದೆಲ್ಲ ಎಕ್ಸರ್ಸೈಸ್ ಮಾಡಿದ್ರೆ ಕಮ್ಮಿ ಆಗಿದೆಯಾ ನೋವು? ಇಲ್ಲ ಮೇಡಮ್, ಕಮ್ಮಿ ಆಗುತ್ತೆ ಮೇಡಮ್. ಮತ್ತೆ ಮಧ್ಯ ನಿಂತ್ಕೊಂಡ್ರೆ ಮೇಡಮ್, ನಮ್ಗೆ ನಿಂತ್ಕೊಂಡ್ರೆ, ಕೂತ್ಕೊಂಡ್ರೆ ಮಲ್ಕೊಂಡ್ರೆ ಏನ್ ನೋವು ಬರಲ್ಲ ಮೇಡಮ್. ನಿಂತ್ಕೊಂಡ್ರೆ ಬರುತ್ತೆ. ನಿಂತ್ಕೊಂಡ್ರೆ ಮೇಡಮ್ ಒಂದು 10 ನಿಮಿಷ ನಿಂತ್ಕೊಂಡ್ರೆ ಸಾಕು ಮೇಡಮ್. ಇಲ್ಲಿ ಸೊಂಟದಲ್ಲಿ, ಇಲ್ಲಿ ಕೆಳಗಡೆ ಸೊಂಟದಲ್ಲಿ 2 ಒಂಥರ ಗೋಲಿ ಬರುತ್ತಲ್ಲ ಮೇಡಮ್, ಅಲ್ಲಿ ಅಲ್ಲಿಂದ ಮತ್ತೆ ಕೆಳಗಡೆ ನರಗಳೆಲ್ಲ ಇವೆಲ್ಲ ಹೊಡೆತ ಉರಿ ಮೇಡಮ್. ವಿಪರೀತ ಹೊಡೆತ ಉರಿ ಆಗುತ್ತೆ. ಹೊಡೆತ ಉರಿ ಕಾಲಿಗೆಲ್ಲ ಬರುತ್ತಾ? ಸೊಂಟ ಮಾತ್ರನಾ? ಸೊಂಟದಿಂದ ಕಾಲುವರೆಗೂ ಮೇಡಮ್. ಕಾಲುವರೆಗೂ, ಓಕೆ.
ಸೊ ಕಾಲ್ವರ್ಕು ಇದ್ರೆ ಡಿಸ್ಕ್ ಬಲ್ಜ್ ಇದೆ ರೀ, ಅದು ಒಂದು ನರ ಕಂಪ್ರೆಸ್ ಆಗ್ತಾ ಇರುತ್ತೆ. ಸೊ ಇದು ತುಮಕೂರಲ್ಲಿ ಅನಿಲ್ ನ್ಯೂರಾಲಜಿಸ್ಟ್ ಅಂತ ಕನ್ಸಲ್ಟ್ ಮಾಡಿದ್ರು ಮೇಡಮ್. ಅವರು ಮತ್ತೆ ಚೆಕ್ ಮಾಡಿದ್ರು, ಮತ್ತೆ ಚೆಕ್ ಮಾಡಿ ಎಲ್ಲ ಈ ಕಾಲೆಲ್ಲ ಮೇಲೆ ಎತ್ತದು ಕೆಳಗಡೆ ಎತ್ತದು ಹಿಂಗ್ ಬೆಂಡ್ ಮಾಡಿಸಿದ್ದು ಎಲ್ಲ ನೋಡಿ, ಮತ್ತೆ MRI ಸ್ಕ್ಯಾನ್ ಅದನ್ನು ಎಲ್ಲಾನು ನೋಡಿದ್ರು ಮೇಡಮ್. ನೋಡ್ಬಿಟ್ಟು ನಿಮ್ಗೆ ಆತರ ಏನಿಲ್ಲ ರೀ, ಒಂದೇ ಒಂದು ಪಾಯಿಂಟ್ ಇದೆ ಅಷ್ಟೇ, ನಿಮ್ಗೆ ಆತರ ಎಲ್ಲಕ್ಕೂ ಸಪೋರ್ಟ್ ಆಗ್ತಿದೆ, ಯಾವ್ದೋ ಒಂದು ಪೈನ್ ಇಂಜೆಕ್ಷನ್ ಬರುತ್ತೆ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರು. ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಓಕೆ, ಸೊ ಅಷ್ಟೇ, ಅದು ಒಂದು ಕಡೆನೂ ಡಿಸ್ಕ್ ಬಲ್ಜ್ ಇದ್ರೇನು ಒಂದು ನರ ಕಂಪ್ರೆಸ್ ಆಗ್ತಾ ಇದ್ನು ಆ ಕಾಲ್ಗೆಲ್ಲ ನೋವು ಉರಿ ಚುಚ್ಚದಂಗೆ ಆಗೋದು ಇದೆಲ್ಲ ಇರುತ್ತೆ ರೀ. ಸೊ ನಾವೇನು ಮಾಡ್ತೀವಿ ಅಂದರೆ ನೀವು MRI ಏನು ಮಾಡಿದ್ರೋ ತಗೊಬನ್ನಿ, ನೋಡ್ಬಿಟ್ಟು ನಾವು ಆ ಡಿಸ್ಕ್ಗೆ ಈಗ ಹೊಸಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. PRP ಏನು ಡಿಸೆಂಡ್ರೇಟ್ ಆಗಿದೆಯೋ ಅದಕ್ಕೂ PRP ಕೊಡ್ತಾ ಇದ್ವಿ, ಚೆನ್ನಾಗಿರುತ್ತೆ ರೀ ಟ್ರೀಟ್ಮೆಂಟ್. ಬನ್ನಿ ಒಂದ್ಸರಿ ಹಾಸ್ಪಿಟಲ್ಗೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು PRP ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಇದೊಂದು ಪೇನ್ ರಿಲೀಫ್ ಟ್ರೀಟ್ಮೆಂಟ್ ಅಂತ ಹೇಳಬಹುದು, ಆದ್ರೆ ಇದು ಸರ್ಜರಿಗೆ ರೀಪ್ಲೇಸ್ಮೆಂಟ್ ಹೇಗಾಗೋದಿಕ್ಕೆ ಸಾಧ್ಯ? ಸೊ PRP ಎಲ್ಲರಿಗೂ ಗೊತ್ತು ಇಸ್ ಅ ಪೇನ್ ಮ್ಯಾನೇಜ್ಮೆಂಟ್ ಅಂತ, ಬಟ್ ದಿಸ್ ಇಸ್ ನಾಟ್ ಎ ಪೇನ್ ಮ್ಯಾನೇಜ್ಮೆಂಟ್, ದಿಸ್ ಈಸ್ ಆಲ್ಸೋ ಎ ರೀಜನರೇಟಿವ್ ಮೆಡಿಸಿನ್. ಅಂದರೆ ಈ PRPದಲ್ಲಿ ಪ್ಲೇಟ್ಲೆಟ್ಸ್ ಅಂತ ಇರುತ್ತೆ, ದೋಸ್ ಪ್ಲೇಟ್ಲೆಟ್ಸ್ ವಿಲ್ ಹ್ಯಾವ್ ಗ್ರೋತ್ ಫ್ಯಾಕ್ಟರ್ಸ್. ಆ ಮಿಲಿಯನ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್. ಸೊ ಎಲ್ಲಿ ಡ್ಯಾಮೇಜ್ ಆದ್ರೂ ಟಿಶ್ಯೂ, ನಮ್ಮ ಬಾಡಿಯಲ್ಲಿ ಟಿಶ್ಯೂ, ಸೊ ದೀಸ್ ಪ್ಲೇಟ್ಲೆಟ್ಸ್ ಹ್ಯಾವ್ ದ ಕೆಪಾಸಿಟಿ ಟು ಹೀಲ್. ಸೊ ಹೀಲಿಂಗ್ ಕೆಪಾಸಿಟಿ ಇರುತ್ತೆ, ಹೀಲಿಂಗ್ ಕೆಪಾಸಿಟಿಯಿಂದ ಪೇಯ್ನ್ ಕಮ್ಮಿ ಆಗುತ್ತೆ. ವೈ ದ ಪೇಷಂಟ್ ವಿಲ್ ಗೆಟ್ ಪೇಯ್ನ್ ರಿಲೀಫ್ ಓನ್ಲಿ ವಿತ್ ದ ಅಂದರೆ ದೇರ್ ಇಸ್ ನೋ ಮೆಡಿಸಿನ್ ಯೂಸ್ಡ್ ಇನ್ ದಟ್. ವೈ ದ ಪೇಷಂಟ್ ವಿಲ್ ಗೆಟ್ ರಿಲೀಫ್ ಬಿಕಾಸ್ ಆಫ್ ದ ಅದು ಹೀಲ್ ಆಗಿಬಿಟ್ಟು ವಾಸಿ ಆಗುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಆರ್ಥೋಬಯೋಲಾಜಿಕ್ಸ್. ಸೊ ಆರ್ಥೋಬಯೋಲಾಜಿಕ್ಸಲ್ಲಿ ತುಂಬ ಇದೆ, ಲೈಕ್ ಸ್ಟೆಮ್ ಸೆಲ್ ಥೆರಪಿ ಮತ್ತು ಅಡಿಪೋಸೆಲ್ಸ್, ಫ್ಯಾಟ್ ಸೆಲ್ಸಿಂದನೂ ಅದು ರೀಜನ್ರೇಟ್ ಮಾಡ್ತಾರೆ. ಸೊ PRP ಆಲ್ಸೋ ಕಮ್ಸ್ ಅಂಡರ್ ದಟ್. ಅದು ಅಂದರೆ ಎಲ್ಲ ಎಫೆಕ್ಟ್ ಎಲ್ಲ ಒಂದೇ ಸೇಮೇ, ಬಟ್ ದ ಪ್ಲೇಸ್ ವೇರ್ ವಿ ಟೇಕ್ ದ ಸೆಲ್ಸ್ ಅಂದರೆ ಪ್ಲೇಟ್ಲೆಟ್ಸ್ ಬ್ಲಡ್ಡಿಂದ ತೊಗೊತೀವಿ, ಸ್ಟೆಮ್ ಸೆಲ್ಸ್ ಅಂದರೆ ಬೋನ್ ಮ್ಯಾರೋದಿಂದ, ಮತ್ತು ಫ್ಯಾಟ್ ಸೆಲ್ಸ್ ಅಂದರೆ ಫ್ಯಾಟಿಂದ, ಅದೇ ನಮ್ಮ ಫ್ಯಾಟಿಂದ ಲೈಪೋಜಮ್ಸ್ ಅಂತ ತೊಗೊತೀವಿ. ಸೊ ಬಟ್ ಇದಕ್ಕೂ ನೋ ಪೇಯ್ನ್ ಮೆಡಿಸಿನ್ ಪೇಯ್ನ್ ಏನಕ್ಕೆ ಕಮ್ಮಿ ಆಗುತ್ತೆ ಅಂದರೆ ಬಿಕಾಸ್ ಆಫ್ ದ ಹೀಲಿಂಗ್ ಕೆಪಾಸಿಟಿ. ಸೊ ರೀಜನ್ರೇಟಿವ್ ಕೆಪಾಸಿಟಿಯಿಂದ. ಸೊ ಈಗ ನಾನು ಅದು ಹೇಳಿದ್ನಲ್ವ, ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಕೊಟ್ಟಿದ್ರೆ ದಿಸ್ ರೀಜನರೇಟ್ಸ್ ದ ಡ್ಯಾಮೇಜ್ಡ್ ಪಾರ್ಟ್. ಸೊ ಅದು ಮತ್ತೆ ಬೆಳೆಯೋದು ಸ್ಟಾರ್ಟ್ ಆಗುತ್ತೆ. ಫಾರ್ ದಟ್ ರೀಸನ್ ದ ಪೇಷಂಟ್ ವಿಲ್ ಗೆಟ್ ರಿಲೀಫ್. ಸೊ ಅದರಿಂದ ಸೊ ಎಕ್ಸಾಂಪಲ್ ಸರ್ಜರಿ ಇದು ಡ್ಯಾಮೇಜ್ ಆಗಿದ್ದವ್ರಿಗೆ ಎಲ್ಲ ತೆಗಿಬೇಕು, ಬಟ್ ವಾಟ್ ವಿ ಕಾನ್ಸಂಟ್ರೇಟ್ ಅಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದ್ದು ದೇರ್ ವಿ ಗಿವ್, ವೆದರ್ ಇಟ್ಸ್ ಲಿಗಮೆಂಟಾ, ಮೆನಿಸ್ಕೈಯ ಲಿಗಮೆಂಟಾ, ಇಲ್ಲ ಅದು ಕಾರ್ಟಿಲೇಜ ನೋಡಿಬಿಟ್ಟು ಕರೆಕ್ಟಾಗಿ ಅಲ್ಲಿ ಕೊಟ್ಟಿದ್ರೆ ಗ್ರೋತ್ ಫ್ಯಾಕ್ಟರ್ಸ್, ಅದರಲ್ಲಿರೋ ಗ್ರೋತ್ ಫ್ಯಾಕ್ಟರ್ಸ್ ಆ ಹೋಸ್ಟ್ ಸೆಲ್ಸ್ನೆಲ್ಲ ಸ್ಟಿಮ್ಯುಲೇಟ್ ಮಾಡೋದು ಸ್ಟಾರ್ಟ್ ಮಾಡ್ತೇವೆ. ಆನ್ ದಿಸ್ ಬೇಸಿಸ್ ದ ಪೇಷಂಟ್ ವಿಲ್ ಗೆಟ್ ರಿಲೀಫ್. ಆ್ಯಂಡ್ ಮತ್ತು ಫ್ಯೂಚರಲ್ಲಿನೂ 100% ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಇಸ್ ಅ ನ್ಯಾಚುರಲ್ ಹೀಲಿಂಗ್. ಸೊ ದೇರ್ ಈಸ್ ಅ ಚಾನ್ಸ್ ಆಫ್ ಥಿನ್ನಿಂಗ್. ಮತ್ತು ಅದಕ್ಕೆ ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ಎಕ್ಸಸೈಸ್ ಸ್ವಲ್ಪ ಇದೆ, ಈ ಥರ ಡೂಸ್ ಡೋಂಟ್ಸ್ ಎಲ್ಲ ಹೇಳಿದ್ರು, ಅದೆಲ್ಲ ಕರೆಕ್ಟ್ ಮಾಡಿದ್ರೆ ನಥಿಂಗ್ ವಿಲ್ ಹ್ಯಾಪನ್. PRP ಟ್ರೀಟ್ಮೆಂಟ್ ಅನ್ನುವಂಥದ್ದು ಸಿಂಪಲ್ ಪ್ರೊಸೆಸ್ ಅಂತ ತಾವೇ ಹೇಳ್ತಾ ಇದ್ರಿ. ಇದು ಆಸ್ಟಿಯೋಆರ್ಥರೈಟಿಸ್ಗೆ ಸೂಟ್ ಆಗುತ್ತಾ ಹೇಗೆ? ಡೆಫಿನೆಟ್ಲಿ ದಟ್ಸ್ ವಾಟ್ ಆಸ್ಟಿಯೋಆರ್ಥರೈಟಿಸ್ ಇಸ್ ನಾಟ್ ಎ ಡಿಸೀಸ್. ಫಸ್ಟ್ ಆಫ್ ಆಲ್ ದಿಸ್ ಈಸ್ ಏಜ್ ರಿಲೇಟೆಡ್ ಪ್ರೊಸೆಸ್ ಆ್ಯಂಡ್ ದಿಸ್ ಈಸ್ ಬಿಕಾಸ್ ಆಫ್ ದ ಕಾರ್ಟಿಲೇಜ್ ಥಿನ್ನಿಂಗ್ ಅಲ್ವಾ. ಈ ಕಾರ್ಟಿಲೇಜ್ ಥಿನ್ ಆಗಿರೋದು ಮತ್ತೆ ಬೆಳೆದಿದ್ರೆ ಸೊ ದಟ್ ರಿವರ್ಸಸ್ ದ ಸ್ಟೇಜ್, ದಟ್ ಈಸ್ ದ ಕಾನ್ಸೆಪ್ಟ್. ಸೊ PRP ವಿಲ್ ಡೂ ದಟ್, ಅದು PRP ಮಾಡುತ್ತೆ. ಡೆಫಿನೆಟ್ಲಿ ದ ಪೇಷಂಟ್ ಅಂದರೆ ಒಂದೊಂದು ಸ್ಟೇಜ್, ಲಾಸ್ಟ್ ಸ್ಟೇಜ್ ಅವ್ರಿಗೆ ಸರ್ಜರಿ ಮಾಡಲೇಬೇಕು. ಸೊ ಅಪ್ ಟು ಅರ್ಲಿ 4th ನಾವು ಮಾಡ್ತೀವಿ. ಆ್ಯಂಡ್ ಫಾರ್ ಆ್ಯಕ್ಚುಲಿ ನಮ್ಮ ಹತ್ರ ಬರೋ ಪೇಷಂಟ್ಸ್ ಮೋಸ್ಟ್ಲಿ 3rd ಸ್ಟೇಜಲ್ಲೇ ಇರ್ತಾರೆ. ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಏನು ಮಾಡ್ತಾರೆ, ವೆನ್ ದೇ ವಿಲ್ ಗೆಟ್ ಪೇಯ್ನ್ ವೆನ್ ಕ್ಲೈಂಬಿಂಗ್ ಸ್ಟೆಪ್ಸ್ ಕ್ಲೈಂಬ್ ಮಾಡುವಾಗ, ಇಲ್ಲ ಕೆಳಗೆ ಕೂತ್ಕೊಂಡಿದ್ದಿಲ್ಲ ಆವಾಗ ಪೇಯ್ನ್ ಬರ್ತದೆ. ಮೋಸ್ಟ್ಲಿ ಯಾರು ಬರಲ್ಲ, ನೋಡೋಣ ಏನೋ ಲೈಟಾಗಿ ಪೇಯ್ನ್ ಬರ್ತಾಯಿದೆ ನೋಡೋಣ ಅಂತ, ಅವ್ರಿಗೆ ನಾರ್ಮಲ್ ವಾಕಿಂಗ್ ಇದೆಲ್ಲ ಪ್ರಾಬ್ಲಮ್ ಆಗಲ್ಲ. ಸೊ ಫಸ್ಟ್ 2 ಸ್ಟೇಜಸ್ ಹೀಗೆ ಇರುತ್ತೆ. 3rd ಸ್ಟೇಜ್ ಅವ್ರಿಗೆ ನಾರ್ಮಲ್ ವಾಕಿಂಗು ತೊಂದರೆ ಆಗುತ್ತೆ. ಆ್ಯಂಡ್ 3rd ಸ್ಟೇಜ್ ಆಲ್ಸೋ ರೆಸ್ಪಾನ್ಸ್ ವೆರಿ ನೈಸ್ಲಿ. ಅರ್ಲಿ 4th ಮಾಡಿದ್ದೀವಿ, ಅವರು ರೆಸ್ಪಾಂಡ್ ಆಗಿದೆ. ಆ್ಯಂಡ್ ಒಂದೊಂದು ಸ್ಟೇಜಿಗೆ ಮಾತ್ರ ಸರ್ಜರಿ ಮಾಡಲೇಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ ಕೇಸ್ ಅವರೇನಾದರೂ ಸ್ಟಾರ್ಟಿಂಗಲ್ಲಿ ಬೇರೆ ಸರ್ಜರಿ ಮಾಡಿರ್ತಾರೆ, ಆ ನಂತರದಲ್ಲಿ ಮತ್ತೆ ಅವರಿಗೆ ನೋವು ಕಾಣಿಸ್ಕೊಂಡಿರುತ್ತೆ, ಈ ಟ್ರೀಟ್ಮೆಂಟ್ನ ಆಪ್ಟ್ ಮಾಡ್ಬೋದಾ ಹೇಗೆ? ಸೊ ಈಗ ಸರ್ಜರಿಯಾಗಿ ನಮ್ಮ ಹತ್ರ ಬಂದರೆ ಫಸ್ಟ್ ಏನಕ್ಕೆ ನೋವು ಬರ್ತಾ ಇದೆ ನೋಡಬೇಕು. ಇಟ್ಸ್ ಬಿಕಾಸ್ ಆಫ್ ದ ಮೆಟಲ್ ರಿಜೆಕ್ಷನ್. ಕಾಮನ್ ಪೇಯ್ನ್ ಬರೋದು ಮೆಟಲ್ ರಿಜೆಕ್ಟ್ ಆಗುತ್ತೆ, ಅವ್ರ ಬಾಡಿ ಮೆಟಲ್ ತೊಗೊಂಡಲ್ಲ. ಈಗ ಸರ್ಜರಿಯಲ್ಲಿ ದೇ ವಿಲ್ ರೀಪ್ಲೇಸ್ ದ ಟೋಟಲ್ ಬೋನ್ಸ್ ವಿತ್ ಅ ಮೆಟಲ್ ಆ್ಯಂಡ್ ಫಿಕ್ಸ್ ದ ವಿತ್ ಬೋನ್ ಸಿಮೆಂಟ್. ಆ ಮೆಟಲ್ ರಿಜೆಕ್ಷನಿಂದ ಪೇಯ್ನ್ ಬಂದರೆ ದೆನ್ ವಿ ಗಿವ್ ಲೇಜರ್, ಅವ್ರಿಗೆ PRP ಇರಲ್ಲ.
RF ಅಬ್ಲೇಷನ್ ಅಂತ ಮಾಡ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆಫ್ ಜೆನಿಕ್ಯುಲರ್ ನರ್ವ್ಸ್. ಇನ್ನೊಬ್ರಿಗೆ ಏನೇನಾಗುತ್ತೆ, ಸೈಡ್ಗೆ ಸಾಫ್ಟ್ ಟಿಶ್ಯೂಸ್ ಎಲ್ಲ ತೆಗಿಯಲ್ಲ, ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರ್ಸ್ ಇರುತ್ತೆ, ಲಿಗಮೆಂಟ್ಸ್, ಮಸಲ್ಸ್, ಟೆಂಡಾನ್ಸ್, ಬರ್ಸ, ಇದರಿಂದನೂ ನೋವು ಬರೋ ಚಾನ್ಸಸ್ ಇರುತ್ತೆ. ಆ ಪೇಷಂಟ್ಸ್ಗೆ ನಾವು ಏನಾದರೂ ಡ್ಯಾಮೇಜ್ ಅದಿದೆಯಾ ಅಂತ ನೋಡ್ಬಿಟ್ಟು ದೆನ್ ವಿ ಕ್ಯಾನ್ ಗಿವ್ PRP. ಆ್ಯಂಡ್ ಫಾರ್ ಸಮ್ ದಿಲ್ ಬಿ ಇನ್ಫೆಕ್ಷನ್. ಡಯಾಬೆಟಿಕ್ ಪೇಷಂಟ್ಸ್ ತುಂಬ ಕಾಮನ್ ಆಗಿ, ಡಯಾಬೆಟಿಕ್ ಪೇಷಂಟ್ಸ್ಗೆ ಅವ್ರಿಗೆ ಏನಾದರೂ ಈ ಹೊಸ ಅಂದರೆ ಫಾರಿನ್ ಬಾಡಿ ನಮ್ಮ ಬಾಡಿಯಲ್ಲಿದ್ದರೆ ಇನ್ಫೆಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ. ಸೊ ಆ ಇನ್ಫೆಕ್ಷನ್ ಇದ್ದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ವಿಲ್ ರೆಡ್ಯೂಸ್ ದ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆದಮೇಲೆ ದೆನ್ ಡಿಪೆಂಡಿಂಗ್ ಆನ್ ದ ಕಾಸ್ ಆಫ್ ದ ಪೇನ್ ವಿ ಟ್ರೀಟ್ ದ ಪೇಷಂಟ್. ಸೋ ಮೆನಿ ಪೇಷಂಟ್ಸ್ ವಿಲ್ ಕಮ್ ಆಫ್ಟರ್ ಸರ್ಜರಿ ಆಲ್ಸೋ, ಪೇನ್ ಕಮ್ಮಿ ಆಗಲಿಲ್ಲ, ಎನಿಥಿಂಗ್ ಯು ಕ್ಯಾನ್ ಹೆಲ್ಪ್ ಅಂತ ಬರ್ತಾರೆ ಅವರು ತುಂಬ ಜನ. ಆ್ಯಂಡ್ ಆಫ್ಟರ್ ಮೆಟಲ್ ರಿಜೆಕ್ಷನ್ ಇದ್ದರೆ ದೆನ್ ತುಂಬ ಇದ್ದರೆ ಅದು ಮತ್ತೆ ರೀಸರ್ಜರಿ ಮಾಡಲೇಬೇಕಾಗುತ್ತೆ. ಮೈಲ್ಡ್ ಆ ಥರ ಏನಾದರೂ ಇದ್ದರೆ ಲೇಸರ್ ಮಾಡಿಬಿಟ್ಟು ಪೇನ್ ಕಂಟ್ರೋಲ್ ಮಾಡಿಬಿಟ್ಟು ಫಿಸಿಯೋಥೆರಪಿ ಮಾಡಿಸ್ತೀವಿ. ದೆನ್ ವಿತ್ ಫಿಸಿಯೋಥೆರಪಿ ದೇ ವಿಲ್ ಬಿ ಫೈನ್. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ, ಅಕ್ಷತಾ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ಹಲೋ. ಹಲೋ, ಹೇಳಿ ಅಕ್ಷತಾ ಅವರೇ. ಮೇಡಮ್, ನಿಮಗೆ ನನ್ನ ಹೆಸರು ಅಕ್ಷತಾ ಅಂತ, ಚಿಕ್ಕೂರಿಂದ ಮಾಡಿರೋದು. ಓಕೆ. ನನಗೆ 28 ಇಯರ್ಸ್. ಓಕೆ. ಮಂಡಿಯಿಂದ ಸ್ವಲ್ಪ ಕೆಳಗಡೆ ಯಾವಾಗಲೂ ಅಂದ್ರೆ ನೈಟ್ ಟೈಮ್, ಡೇ ಟೈಮ್ ಅದೆಲ್ಲ ಇಲ್ಲ, ನೈಟ್ ಟೈಮ್ ನೋವು ಬರ್ತಿರುತ್ತೆ. ಸೊ ಮಂಡಿಯಿಂದ ಕೆಳಗೆ ಹಿಂದ್ಗಡೆ? ಹಿಂದ್ಗಡೆ ಎರಡು ಕಡೆನೂ ಇರುತ್ತಾ, ಒಂದೇ ಕಡೆ ಇರುತ್ತೆ ರೀ? ಲೆಫ್ಟ್ ಸೈಡ್ ಮಾತ್ರ. ಲೆಫ್ಟ್ ಸೈಡ್ ಮಾತ್ರ. ಓಕೆ. ಸೊ ಇದೆಷ್ಟು ಫ್ರೀಕ್ವೆಂಟ್ ಆಗಿ ಬರುತ್ತೆ? ನೈಟ್ ಪೂರ ಇರುತ್ತೆ ಅದು. ನೈಟ್ ಪೂರ. ಸೊ ಅದು ಮತ್ತೆ ಮೇಲೆ ಕಾಲೆಲ್ಲ ಸೊಂಟೆವರೆಗೂ ಹೋಗಲ್ಲ? ಇಲ್ಲ ಇಲ್ಲ. ಓಕೆ. ಇದು ಕಾಫ್ ಮಸಲ್ ರೀ. ಇದು ಕಾಫ್ ಮಸಲ್ ಏನಾದರೂ ಸ್ಪ್ಯಾಸಮ್ ಇರ್ಬೋದು. ಕಾಫ್ ಮಸಲ್ ಸ್ಪ್ಯಾಸಮ್ ಕಾಮನ್ ಕ್ಯಾಲ್ಶಿಯಂ ವೈಟಮಿನ್ ಡಿ ಡೆಫಿಷಿಯನ್ಸಿಯಲ್ಲಿ ಬರುತ್ತೆ. ಅದು ನೋಡ್ಬೇಕು ರೀ. ಕ್ಯಾಲ್ಶಿಯಂ ವೈಟಮಿನ್ ಡಿ ಡೆಫಿಷಿಯನ್ಸಿ ಇರ್ಬೋದು, ಇಲ್ಲ ಅಂದ್ರೆ ಓನ್ಲಿ ಮಸಲ್ ಕ್ಯಾಚ್ ಇರ್ಬೋದು ಬೇಸ್ಡ್ ಆನ್ ಯುವರ್ ಪೋಸ್ಚರ್ ಏನು ಅದರಲ್ಲಿ. ಎವ್ರಿ ನೈಟ್ ಇರುತ್ತೆ. ಸೊ ದೆನ್ ಏನಾದರೂ ಡೆಫಿಷಿಯನ್ಸಿ ಎವ್ರಿ ನೈಟ್ ಇದ್ರೆ ಡೆಫಿಷಿಯನ್ಸಿಸ್ ಅಂತ ಇರುತ್ತೆ. ಸೊ ಫ್ಯೂ ಬ್ಲಡ್ ಟೆಸ್ಟ್, ಕ್ಯಾಲ್ಶಿಯಂ ವೈಟಮಿನ್ ಡಿ ಇದೆಲ್ಲ ನೋಡ್ಕೋಬೇಕು ರೀ, ಮೆಗ್ನೀಷಿಯಂ, ಅದು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಈ ಟ್ರೀಟ್ಮೆಂಟಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ, ಹೇಗೆ? ಸೊ ಇದು ವಿ ಟೇಕ್ ಅಂದರೆ ಪೇಷಂಟಿಂದಾನೇ ಬ್ಲಡ್ ತೊಗೊತೀವಿ ಆ್ಯಂಡ್ ಆನ್ ದ ಸೇಮ್ ಡೇ. ಇವತ್ತು PRP ಕೊಡಬೇಕಂದ್ರೆ ಇವತ್ತೇ ಬ್ಲಡ್ ತೊಗೊಂಡು ಅವತ್ತೇ ಪ್ರೋಸೆಸ್ ಮಾಡಿಬಿಟ್ಟು ಆ್ಯಂಡ್ ವಿಲ್ ಗಿವ್ ಟು ದ ಪೇಷಂಟ್ ಅಗೇನ್. ಸೊ ದೇರ್ ಇಸ್ ನೋ ಮೆಡಿಸಿನ್ ಆರ್ ಎನಿ ಕೆಮಿಕಲ್ ಯೂಸ್ಡ್. 100% ಅಲ್ಲ, 200% ಝೀರೋ ಸೈಡ್ ಎಫೆಕ್ಟ್ಸ್, ನೋ ಹಾರ್ಮ್ ಟು ದ ಪೇಷಂಟ್. ಆ್ಯಂಡ್ ಇವತ್ತು ಟ್ರೀಟ್ಮೆಂಟ್ ಮಾಡಿಸಿದ್ರೇನು ಇವತ್ತೂ ಬೆಡ್ ರೆಸ್ಟ್ ಇರಲ್ಲ ಅವ್ರಿಗೆ. ದೇ ಕ್ಯಾನ್ ಡೂ ದೇರ್ ರೊಟೀನ್ ಬಟ್ ಫ್ಯೂ ಮಾಡಿಫಿಕೇಷನ್ಸ್. ಯಂಗ್ಸ್ಟರ್ಸ್ ದೇ ವಿಲ್ ಗೋ ಬ್ಯಾಕ್ ಟು ದೇರ್ ವರ್ಕ್ ಆಲ್ಸೋ, ಬಟ್ ಜಾಸ್ತಿ ನಿಲ್ಕೋಬೇಡಿ ಅಂತ ಹೇಳ್ತೀವಿ. ಅದರ್ವೈಸ್ ನೋ ಸೈಡ್ ಎಫೆಕ್ಟ್ಸ್, ನೋ ಕಾಂಪ್ಲಿಕೇಶನ್. ಈವನ್ ಶುಗರ್, BP ಈ ಥರ ಇರೋ ಪೇಷಂಟ್ಸ್ಗೂ ಹಾರ್ಮ್ ಏನೂ ಇಲ್ಲ ಇದರಲ್ಲಿ. ಓಕೆ ಡಾಕ್ಟರ್, ಸ್ಪೋರ್ಟ್ಸ್ ಇಂಜುರಿಗೆ ಟ್ರೀಟ್ ಮಾಡ್ತೀರಾ ಹೇಗೆ? ಯಾಕಂತಂದ್ರೆ ಸ್ಪೋರ್ಟ್ಸ್ ಆಡೋರು ಮುಂದೆನೂ ಸ್ಪೋರ್ಟ್ಸ್ ಆಡಬೇಕಾಗುತ್ತೆ, ನಂತರದಲ್ಲಿ ಅವ್ರು ಹೇಗಿರ್ಬೋದು, ನಾರ್ಮಲ್ ಆಗಿರ್ಬೋದಾ, ಆಟ ಆಡ್ಬೋದಾ, ಹೇಗೆ? ಈಗ ಸ್ಪೋರ್ಟ್ಸ್ ಇಂಜುರೀಸ್ ತಗೊಂಡ್ರೆ ಎಲ್ಲ ಇಂಜುರೀಸ್ ದೇ ಆರ್ ನಾಟ್ ಫಾರ್ ದ ಸರ್ಜರಿ. ಮೈಲ್ಡ್ ಟೇರ್ಸ್ ಆಗುತ್ತೆ, ಮಸಲ್ ಟೇರ್ಸ್ ಕಾಮನ್, ಲಿಗಮೆಂಟ್ ಟೇರ್ಸ್ ಕಾಮನ್ ಅವ್ರಿಗೆ. ಈ ಥರ ಲಿಗಮೆಂಟ್ ಟೇರ್ಸ್ಗೆ ಮೈಲ್ಡು ಮೋಸ್ಟ್ ಆಫ್ ದ ಆರ್ಥೋಸ್ ವಾಟ್ ದೇ ವಿಲ್ ಡು ಫಿಸಿಯೋಥೆರಪಿ ಮಾಡಿ, ಎಕ್ಸಸೈಸ್ ಮಾಡಿ, ಸ್ವಲ್ಪ ಟೇಕ್ ಫ್ಯೂ ರೆಸ್ಟ್ ಅಂತ. ಬಟ್ ಮತ್ತೆ ಅವ್ರು ಹೋಗೋಕ್ಕೂ ಆಗಲ್ಲ ಬಿಕಾಸ್ ಆಫ್ ದ ಪೇನ್. ಫಾರ್ ದಟ್ ದಿಸ್ ಇಸ್ ಎ ಗಿಫ್ಟ್ ಅಂತ ಹೇಳ್ಬೋದು. PRP is a really gift, and after PRP with proper strengthening of that muscle exercise ಎಲ್ಲ strengthening ಆದಮೇಲೆ they can go back to the work also. ಆರಾಮಾಗಿ. PRP ಟ್ರೀಟ್ಮೆಂಟ್ನ ಬೇರೆ ಯಾವುದಕ್ಕೆಲ್ಲ ಕೊಡಲಾಗುತ್ತೆ? ಸೊ ಕಾಮನ್ ನಾವು ಫಸ್ಟ್ ಕೊಡೋದು ನೀ ಜಾಯಿಂಟ್ಗೆ. ನೀ ಜಾಯಿಂಟ್ ಈಸ್ ಅ ಕಾಮನ್ ಜಾಯಿಂಟ್ VVPRP. ಆ್ಯಂಡ್ ನೆಕ್ಸ್ಟ್ ಎಲ್ಲ ಜಾಯಿಂಟ್ಸ್ಗೆ ಅಂದರೆ ಎಲ್ಲ ಜಾಯಿಂಟ್ಸೇ ಡಿಸೆಂಟ್ರೈಡ್ ಆಗುತ್ತೆ. ಮಂಡಿ ತುಂಬ ಕಾಮನ್. ನೆಕ್ಸ್ಟ್ ಕಾಮನ್ ಶೋಲ್ಡರ್ದಲ್ಲಿ ಡಿಫ್ರೆಂಟ್ ಇಶ್ಯೂ ಇರುತ್ತೆ. ಅಲ್ಲಿ ನೀ ಜಾಯಿಂಟಲ್ಲಿ ಕಾರ್ಟಿಲೇಜ್ ಪ್ರಾಬ್ಲಮ್, ಇಲ್ಲಿ ಕಾಮನ್ ಆಗೋ ಪ್ರಾಬ್ಲಮ್ ಬರೋದು ಮಸಿಲ್ಸ್. ಸೊ ರೊಟೇಟರ್ ಕಫ್ ಮಸಿಲ್ಸ್ ಅಂತ ಪಕ್ಕದಲ್ಲಿ ಮಾಂಸಖಂಡ ಇರುತ್ತೆ. ಆ ಮಾಂಸಖಂಡ ಟೇರ್ ಆಗೋದು ತುಂಬ ಕಾಮನ್. ಏನಕ್ಕಂದರೆ ಈ ಶೋಲ್ಡರ್ ಜಾಯಿಂಟ್ ಒಂದೇ 180 ಡಿಗ್ರೀಸ್ ನಾವು ರೊಟೇಟ್ ಮಾಡ್ತೀವಿ. ನೋ ಅದರ್ ಜಾಯಿಂಟ್ ಇನ್ ಅವರ್ ಬಾಡಿ ವಿ ಕ್ಯಾನ್ ರೊಟೇಟ್ 180 ಡಿಗ್ರೀಸ್. ಸೊ ಆ 180 ಡಿಗ್ರೀಸ್ ರೊಟೇಷನಿಂದ ಪಕ್ಕದಲ್ಲಿ ಮಸಲ್ಸ್ ಟೇರ್ ಆಗೋ ಚಾನ್ಸಸ್ ತುಂಬ ಕಾಮನ್. ಅದನ್ನು ಸುಪ್ರಾಸ್ಪೈನೇಟಸ್ ಅಂದರೆ ಮೇಲೆ ಒಂದು ಮಸಲ್ ಇರುತ್ತೆ. ಇದು ಟೇರ್ ಆದರೆ ದ ಪೇಷಂಟ್ ಕಾಂಟ್ ಲಿಫ್ಟ್ ದ ಹ್ಯಾಂಡ್ ಅಪ್. ಸೊ ಸ್ವಲ್ಪ ಒಂದು 15-20 ಡಿಗ್ರೀಸ್ಗೆ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ಟೇರ್ ಎಷ್ಟಿದೆ
ಇಫ್ ಇಟ್ಸ್ ಕಂಪ್ಲೀಟ್ ಟೇರ್ ಸಮ್ಟೈಮ್ಸ್ ದೇ ಹ್ಯಾವ್ ಟು ಅಂಡರ್ಗೋ. ಬಟ್ ಆಲ್ಮೋಸ್ಟ್ 80% ಎಲ್ಲ ಪಾರ್ಷಿಯಲ್ ಟೈರ್ಸ್ ಇರುತ್ತೆ. ಪಾರ್ಷಿಯಲ್ ಟೈರ್ಸ್ಗೆ ನಾವು ಎಷ್ಟು ಗ್ಯಾಪ್ ಇದೆ, ಎಷ್ಟು ಟೈರ್ ಇದೆ, ಅದ್ರ ಮೇಲೆ ನಾವು ಇಷ್ಟು ಸಿಟ್ಟಿಂಗ್ಸ್ ಅಂತ ಮಾಡಬೇಕು. 1 or 2 or 3 ಸಿಟ್ಟಿಂಗ್ಸ್ ಡಿಪೆಂಡಿಂಗ್ ಆನ್ ದ ಟೇರ್. ಮತ್ತು ಇದು ಯಂಗ್ಸ್ಟರ್ಸಲ್ಲಿ ಇದು ಕಾಮನ್. ಮತ್ತು ಓಲ್ಡ್ ಏಜಲ್ಲಿ ಸವಿಯುತ್ತೆ ಜಾಯಿಂಟ್ ಸವಿಯೋದು. ಇನ್ನೊಂದು ಕಾಮನ್ ಏನು, ಫ್ರೋಝನ್ ಶೋಲ್ಡರ್. ಡಯಾಬಿಟಿಸ್ ಪೇಷಂಟ್ ತುಂಬ ಕಾಮನ್ ಆಗಿ ನೋಡ್ತೀವಿ. ಅವ್ರಿಗೇನು ಇಂಜುರಿ ಥರ ಇರಲ್ಲ, ಏನೂ ಇರಲ್ಲ, ಬಟ್ ದೇ ವಿಲ್ ಹ್ಯಾವ್ ಅಂದರೆ ಸಡನ್ನಾಗಿ ಪೇಯ್ನ್ ಸ್ಟಾರ್ಟ್ ಆಗಿಬಿಡುತ್ತೆ. ಮೂಮೆಂಟು ಮಾಡೋಕ್ಕಾಗಲ್ಲ, ಫ್ರೀಸ್ ಆಗಿಬಿಡುತ್ತೆ ಜಾಯಿಂಟ್. ಆ ಪೇಷಂಟ್ಗೆ ಫಸ್ಟ್ ಹೈಡ್ರೋಡೈಲಟೇಷನ್ ಅಂತ ಜಾಯಿಂಟ್ ಮಾಡಿಬಿಟ್ಟು ದೆನ್ ಟು ರಿಪೇರ್ ದ ಜಾಯಿಂಟ್ಗೆ ಮತ್ತೆ ನಾವು PRP ಕೊಡ್ತೀವಿ. ಓಕೆ ಡಾಕ್ಟರ್, ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದರೆ ಹೆಂಗಿದೆ? ಸಕ್ಸಸ್ ರೇಟ್ ನಾವು ದಿಸ್ ವಿ ಆರ್ ಡೂಯಿಂಗ್ ಇನ್ ಹೈದ್ರಾಬಾದ್ ಆಲ್ಮೋಸ್ಟ್ ಸಿನ್ಸ್ 8 years. So more than 50,000 patients we treated actually, a team of Epion we treated. So ಇದರಲ್ಲಿ 85% ಮೇಲೆ ಹೇಳ್ಬೋದು. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಆಲ್ಮೋಸ್ಟ್ 85 to 90% ಸಕ್ಸಸ್ ರೇಟ್ ಅಂತಾನೆ ಹೇಳ್ಬೋದು. ಹಾರ್ಡ್ಲಿ 1 or 2 ಡಿಪೆಂಡಿಂಗ್ ಆನ್ ದೇರ್ ಅಂದರೆ ಅವ್ರ ಬಾಡಿ ನೇಚರಿಂದ, ಇಲ್ಲ ಅಂದರೆ ಅವ್ರು ಬಿಕಾಸ್ ಆಫ್ ದೇರ್ ಆ್ಯಕ್ಟಿವಿಟೀಸ್ ದೇ ಡೋಂಟ್ ಫಾಲ್, ಅದರಿಂದ ಏನಾದರೂ ಇರ್ಬೋದು. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ವಿಲ್ ಬಿ ಫೈನ್. ಓಕೆ ಡಾಕ್ಟರ್, ಈ ಟ್ರೀಟ್ಮೆಂಟನ್ನು ಆಫ್ಟರ್ 6 months ಅಥವಾ ಒಂದು ವರ್ಷದ ನಂತರದಲ್ಲಿ ರಿಪೀಟೆಡ್ ಆಗಿ ಕೊಡ್ತಾ ಇರಬೇಕು ಅಂತ ಕೆಲವರು ಹೇಳ್ತಾರೆ, ಇದು ಎಷ್ಟು ಸತ್ಯ? ಇದು ತುಂಬ ಕಾಮನ್ ಡೌಟ್. ಎವ್ರಿ ಪೇಷಂಟ್ಗೆ ಇದು ಕಾಮನ್. ಸೊ ಯೂಶ್ವಲಿ PRP ಎಫೆಕ್ಟ್ ಬರೋದು 6 months ಆಗುತ್ತೆ. ಸೊ ನೀಟಾಗಿ PRP ಕೊಟ್ಟರೆ ಮಿನಿಮಮ್ ಒಂದು 5 to 6 months ದ ಎಫೆಕ್ಟ್ ವಿಲ್ ಬಿ ಸೀನ್. ಸೊ 6 months ಎಫೆಕ್ಟಿಗೆ ಆಗುತ್ತೆ. ವೈ ಟು ರಿಪೀಟ್? ಯೂಶ್ವಲಿ ಆ ಥರ ಇಲ್ಲ. ದಿಸ್ ಎ ಲಾಂಗ್ ಟರ್ಮ್ ಸೊಲ್ಯೂಷನ್. ಇಷ್ಟು ವರ್ಷ ಅಂತ ಹೇಳಿ ಇಟ್ ಡಿಫರ್ಸ್ ಫ್ರಮ್ ದ ಪೇಷಂಟ್ ಟು ಪೇಷಂಟ್. ಬಟ್ ಸ್ವಲ್ಪ ನಾವೆಲ್ಲ ಲೈಫ್ ಸ್ಟೈಲ್ ಎಲ್ಲ ಹೇಳ್ತೀವಿ, ಅದೆಲ್ಲ ಫಾಲೋ ಮಾಡಿದ್ರೆ ಯೂಶ್ವಲಿ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಬಟ್ ಇದು ಟ್ರೀಟ್ ಮಾಡೋ ಸ್ಟೇಜಲ್ಲೇ ಇರಬೇಕು. ಆ ಥರ ಟ್ರೀಟ್ ಮಾಡಿದ್ರೆ ಮೋಸ್ಟ್ಲಿ ಪೇಷಂಟ್ಗೇನು ಪ್ರಾಬ್ಲಮ್ ಬರಲ್ಲ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿ ಆಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್, ನಂಬರ್ 946, 21ನೇ ಮುಖ್ಯ ರಸ್ತೆ, ಸಿದ್ದಣ್ಣ ಲೇಔಟ್, ಬನಶಂಕರಿ, 2ನೇ ಹಂತ, ಬೆಂಗಳೂರು 560070. ದೂರವಾಣಿ ಸಂಖ್ಯೆ 9063116311, ಮತ್ತೊಂದು ಸಂಖ್ಯೆ 6361229911. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.